ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಂಪೂರ್ಣ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ ಅಥವಾ ಇರಾನ್ ಮೇಲಿನ ತಮ್ಮ ದಾಳಿ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಅಂತ ಹತಾಶರಾಗ್ಬಿಟ್ಟಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ನಂತಹ ಇಡೀ ಜಗತ್ತಿನ ಅತ್ಯಂತ ಪ್ರಭಾವಿ ರಾಷ್ಟ್ರದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಬೀದಿ ಬದಿ ಗೂಂಡಾಗಳಂತೆ ವರ್ತಿಸಿದ್ರೆ ಜಾಗತಿಕ ಭವಿಷ್ಯ ಹೇಗಿರಲಿದೆ? ಅಧಿಕಾರ ಮತ್ತು ಅಹಂಕಾರದ ಅಮಲಿನಲ್ಲಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯನ್ನ ಕಾಲಿನಿಂದ ತುಳಿಯುವ ಇಂತಹ ನಾಯಕರಿಂದ ಜಗತ್ತು ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ರವಿವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪೋಸ್ಟ್ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಿದೆ. ಒಬ್ಬ ರಾಷ್ಟ್ರದ ನಾಯಕನಿಗೆ ಇರಬೇಕಾದ ಕನಿಷ್ಠ ಸೌಜನ್ಯವಾಗಲಿ ಅಥವಾ ಭಾಷೆಯ ಮೇಲಿನ ಹಿಡಿತವಾಗಲಿ ಇವರಲ್ಲಿ ಕಾಣಿಸ್ತಿಲ್ಲ. ಇರಾನ್ ಜೊತೆಗಿನ ಸಂಘರ್ಷದ ವಿಚಾರದಲ್ಲಿ ಅವರು ಬಳಸಿರುವ ಅಸಭ್ಯ ಮತ್ತು ತೀರಾ ಕೀಳುಮಟ್ಟದ ಅವಹೇಳನಕಾರಿ ಭಾಷೆ ಅವರ ಬೌದ್ಧಿಕ ಮಟ್ಟ ಮತ್ತು ಸಂಸ್ಕಾರವನ್ನು ಪ್ರಶ್ನಿಸುವಂತೆ ಮಾಡಿದೆ. ಟ್ರಂಪ್ ತಮ್ಮ ಪೋಸ್ಟ್ನಲ್ಲಿ ಇರಾನ್ ದೇಶಕ್ಕೆ ನೇರ ಎಚ್ಚರಿಕೆ ನೀಡ್ತಾ ತೀರಾ ಉಲ್ಲೇಖಿಸಲು ಸಾಧ್ಯವಿಲ್ಲದ ಅಸಭ್ಯ ಪದಗಳನ್ನು ಬಳಸಿ ಅಲ್ಲಿನ ಜನರನ್ನ ನಿಂದಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆದೇ ಇದ್ರೆ ಇರಾನ್ ದೇಶವನ್ನ ನರಕವನ್ನಾಗಿ ಮಾಡುವುದಾಗಿ ಮತ್ತು ಅಲ್ಲಿನ ವಿದ್ಯುತ್ ಸ್ಥಾವರ ಹಾಗೂ ಸೇತುವೆಗಳನ್ನ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಒಬ್ಬ ಜಾಗತಿಕ ನಾಯಕ ಇನ್ನೊಂದು ದೇಶದ ಮೂಲಸೌಕರ್ಯಗಳನ್ನ ಧ್ವಂಸ ಮಾಡ್ತೀನಿ ಅಂತ ಅಬ್ಬರಿಸೋದು ಕೇವಲ ರಾಜತಾಂತ್ರಿಕ ವೈಫಲ್ಯವಲ್ಲ, ಬದಲಿಗೆ ಇದು ಅಮಾನವೀಯತೆಯ ಪರಮಾವಧಿ. ಇರಾನ್ ಮೇಲೆ ಯುದ್ಧ ಸಾರುವ ಭರದಲ್ಲಿ ಅವರು ಬಳಸ್ತಿರುವ ಪದಗಳು ಮತ್ತು ದೇವರ ಹೆಸರನ್ನ ಅಪ್ರಸ್ತುತವಾಗಿ ಎಳೆದು ತಂದಿರೋದು ಅವರ ಹತಾಶ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. ಅವರ ಈ ಉದ್ದಟತನದ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಗೌರವವನ್ನ ಮಣ್ಣು ಪಾಲು ಮಾಡಿವೆ. ಟ್ರಂಪ್ ಪ್ರಜಾಪ್ರಭುತ್ವ ಮೌಲ್ಯಗಳಿಗಿಂತ ಹೆಚ್ಚಾಗಿ ಸರ್ವಾಧಿಕಾರಿ ಧೋರಣೆಯನ್ನ ಮೈಗೂಡಿಸಿಕೊಂಡಿರುವುದು ಸ್ಪಷ್ಟವಾಗುತ್ತೆ. ಶಾಂತಿಯುತ ಮಾತುಕತೆಯ ಮೂಲಕ ಬಗೆಹರಿಸಬಹುದಾದ ಜಾಗತಿಕ ಸಮಸ್ಯೆಗಳನ್ನ ಕೇವಲ ಬೆದರಿಕೆ ಮತ್ತು ಅವಾಚ್ಯ ಪದಗಳ ಮೂಲಕ ಎದುರಿಸೋಕೆ ಹೊರಟಿರೋದು ಅವರ ಅಪ್ರಬುದ್ಧತೆಗೆ ಸಾಕ್ಷಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವ ಪ್ರತಿಕ್ರಿಯೆಗಳನ್ನ ಗಮನಿಸಿದ್ರೆ ಜನ ಟ್ರಂಪ್ ಅನ್ನ ಒಬ್ಬ ಜಾಗತಿಕ ಜೋಕರ್ ಅಥವಾ ಹತಾಶ ವ್ಯಕ್ತಿಯಂತೆ ಕಾಣ್ತಿದ್ದಾರೆ. ಅಧಿಕಾರದ ಮದದಲ್ಲಿ ಟ್ರಂಪ್ ಮನುಷ್ಯತ್ವವನ್ನೇ ಮರೆತಂತೆ ವರ್ತಿಸುತ್ತಿದ್ದಾರೆ. ಇಂತಹ ಬೇಜವಾಬ್ದಾರಿ ಹೇಳಿಕೆಗಳು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ರಕ್ತಪಾತಕ್ಕೆ ನಾಂದಿ ಹಾಡಬಲ್ಲವು ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ಭೀಕರ ಪರಿಣಾಮ ಬೀರಬಲ್ಲವು. ಭಾಷೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಕನ್ನಡಿ. ಟ್ರಂಪ್ ಬಳಸಿರುವ ಭಾಷೆ ಅವರು ಎಂತಹ ಕೀಳುಮಟ್ಟದ ಚಿಂತನೆಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಜಗತ್ತಿಗೆ ಸಾರ್ತಿದೆ. ಒಂದು ಬಲಾಢ್ಯ ದೇಶದ ಅಧ್ಯಕ್ಷರಿಗೆ ಕನಿಷ್ಠ ಶಿಸ್ತು ಮತ್ತು ಘನತೆ ಅತ್ಯಗತ್ಯ. ಆದರೆ ಇಲ್ಲಿ ಎಲ್ಲವೂ ಹಳಿ ತಪ್ಪಿದೆ. ಅಧಿಕಾರ ಇಂದು ಇರಬಹುದು, ನಾಳೆ ಹೋಗಬಹುದು. ಆದರೆ ಸಾರ್ವಜನಿಕವಾಗಿ ಬಳಸುವ ಇಂತಹ ಅಶ್ಲೀಲ ಮತ್ತು ಆಕ್ರಮಣಕಾರಿ ಮಾತುಗಳು ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ರಾಷ್ಟ್ರದ ನಾಯಕನೇ ಹೀಗೆ ಹಾದಿ ತಪ್ಪಿದ್ರೆ ಅದು ಇಡೀ ವಿಶ್ವಕ್ಕೆ ಅಪಾಯಕಾರಿ ಮುನ್ಸೂಚನೆಯಾಗಿದೆ. ಇಂತಹ ಅಹಂಕಾರಿ ಅವಿವೇಕಿ ನಾಯಕತ್ವ ಜಾಗತಿಕ ವ್ಯವಸ್ಥೆಯನ್ನ ಹಾಳು ಮಾಡೋದ್ರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಟ್ರಂಪ್ರ ಇಂತಹ ನಡೆಗಳನ್ನ ಜಗತ್ತು ಒಕ್ಕೊರಲಿನಿಂದ ಖಂಡಿಸಬೇಕಾಗಿದೆ.